ಅಂದ್ರೆ ಇದು ಬರೀ ಒಂದ್ ದಿವಸದಲ್ಲ ಕತೆ, ಒಂದು ನಡೀತಾನೆ ಇದೆ. ಬಟ್ ಯಾವ್ದಕ್ಕೂ ಕಾಲ ಕೂಡಿ ಬಂದಿರಲಿಲ್ಲ. ಇವತ್ತು ನಮ್ಮ ವೆಂಕಟೇಶ್ ಒಂದು ಗ್ರೂಪ್ ಮಾಡಿದ್ದ 2018 ವಾಟ್ಸಪ್ ಗ್ರೂಪ್. ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿ ಇದ್ರು ಕೂಡ ಯಾರು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ. ಅದನ್ನ ಒಂದು ವರ್ಷದಿಂದ 2 ವರ್ಷದಿಂದ ಅದನ್ನ ಪುಷ್ ಮಾಡಿ ಈ ಲೆವೆಲ್ಗೆ ಇವತ್ತು ಬಂದಿದೀವಿ. ಇವತ್ತು ಇನ್ನೇನಿದ್ರೆ ನಮ್ದು ಹೋರಾಟ ಇವಾಗ ಶುರುವಾಗಿದೆ. ಇವತ್ತು ನಾವು ವೆಂಕಟೇಶ್ ಹೇಳ್ತಾ ಇದ್ದ ಗ್ರೂಪ್ ಅಲ್ಲಿ ನಾವು 20ನೇ ತಾರೀಕು ಇಟ್ಟಿದ್ದೀವಿ. ನಮ್ಗೆ ಇದು ಬಂದಾಗ ಗಣರಾಜ್ಯೋತ್ಸವ ಬಂದಾಗ 20ನೇ ತಾರೀಕಿಗೆ ಬಂತು. ನಮ್ಗೆ ಗಣ ಸಿಕ್ತು. ಇವತ್ತಿನ ಶುರು ಮಾಡೋಣ ಅಂತಂದ್ರು. ಇವತ್ತು ಶುರುವಾಗಿದೆ ಅಂತಲ್ಲ, ಇವತ್ತಿನ ಶುರುವಾಗಿದೆ. ಇನ್ನು ಮುಂದುವರ್ಸ್ಕೊಂಡು ಹೋಗೋಣ. ಇದಕ್ಕೆ ಬೇರೆ ತರ ನಾವು ಏನು ರಾಜ್ಯ ನಾಯಕರು ಮೀಟ್ ಮಾಡ್ಬೇಕಾ, ಇಲ್ಲ ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಮೀಟ್ ಮಾಡ್ಬೇಕಾ, ಮುಖ್ಯಮಂತ್ರಿ ಅವ್ರು ಮೀಟ್ ಮಾಡ್ಬೇಕಾ, ಅದಕ್ಕೆಲ್ಲ ಬೇರೆ ಪ್ರೊಸೀಜರ್ಸ್ ಇದೆ. ಅದನ್ನೆಲ್ಲ ಒಟ್ಟಿಗೆ ನಾವೆಲ್ಲರೂ ಇವತ್ತು ಹೆಂಗ್ ಬಂದಿದ್ದೀರೋ ನೆಕ್ಸ್ಟ್ ಕರೆದಾಗ ಕೂಡ ನಿಮ್ಮ ಸಹಕಾರ ಬೆಂಬಲ ಇರಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈಸು ದಿನ ಶುಭ ದಿನ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಶುಭ ದಿನ. ನಮ್ಮ ನಗರದ ಜನಾಂಗಕ್ಕೆ ಒಂದು ಒಳ್ಳೆಯ ದಿನ ಅಂದ್ರೆ ಇವತ್ತು. ಯಾಕೆಂದ್ರೆ ಯಾಕೆ ಈ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಾಕಷ್ಟು ವರ್ಷಗಳಿಂದ ನಮ್ಮ ಹಿರಿಯರು ಈ ಒಂದು ಸಂಘವನ್ನ ಒಂದು ನೆಲೆ ಮುಟ್ಟಿಸ್ಬೇಕು, ಒಂದು ದಡ ಮುಟ್ಟಿಸ್ಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಿದ್ವಿ. ಆದ್ರೂ ಯಾವುದೋ ಕಾರಣಾಂತರಗಳಿಂದ ಅದು ಈಡೇರ್ತಾ ಇರಲಿಲ್ಲ. ಇವತ್ತಿನ ದಿವಸ ನಮ್ಮ ಯುವ ಜನತೆ, ನಮ್ಮ ಏನು ಹಳ್ಳಿಗಳಲ್ಲಿ ವಾಸ ಮಾಡುವಂತ ಜನರೆಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ನಾವು ಈ ಒಂದು ಪ್ರತಿಭಟನೆ ಮಾಡೋಣ, ಈ ಒಂದು ಹೋರಾಟಕ್ಕೆ ಜಯವನ್ನ ಕೊಡಿಸೋಣ ಅಂತೇಳಿ ತಾವೆಲ್ಲರೂ ಇವತ್ತಿನ ದಿವಸ ಸೇರಿದಿರಿ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಮೊಟ್ಟಮೊದಲಾಗಿ ತಿಳಿಸ್ತೇನೆ. ನಮ್ಮಲ್ಲಿ 5 ಜಿಲ್ಲೆಗಳು, ನಮ್ಮ ಕೋಲಾರ ಆಗ್ಬೋದು, ಬೆಂಗಳೂರು ಆಗ್ಬೋದು, ಚಿಕ್ಕಬಳ್ಳಾಪುರ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಈ ಒಂದು 5 ಜಿಲ್ಲೆಗಳು. 5 ಜಿಲ್ಲೆಗಳಲ್ಲಿ 5-6 ಸಂಘಗಳು ತಮ್ಗೆಲ್ಲ ಗೊತ್ತಿರ್ಬೋದು. ಒಂದು ಟೇಕಲಲ್ಲಿ ಒಂದು ಸಂಘ ಇದೆ, ಆನೆಕಲ್ಲಲ್ಲಿ ಒಂದು ಸಂಘ ಇದೆ, ಚಿಕ್ಕದಾಸರಳ್ಳಿಯಲ್ಲಿ ಒಂದು ಸಂಘ ಇದೆ, ಬೆಂಗಳೂರಲ್ಲಿ ಒಂದು ಸಂಘ ಇದೆ, ಕೋಲಾರಲ್ಲಿ ಒಂದು ಸಂಘ ಇದೆ. ಈ ಒಂದು 5 ಸಂಘಗಳು ನಮ್ಮಲ್ಲಿ ಅಲ್ಪ ಮಟ್ಟಿಗೆ ಅಲ್ಲಲ್ಲೇ ಒಂದು ಸ್ವಲ್ಪ ಚಿಕ್ಕದಾಗಿ ನಮ್ಮ ಜನಾಂಗಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರು. ಇವತ್ತಿನ ದಿವಸ ಈ ವೇದಿಕೆಯನ್ನ ಏರ್ಪಡಿಸಿ ಎಲ್ಲ ಸಂಘಗಳನ್ನು ಒಂದೆಡೆಗೆ ತಂದು ಒಂದು ಮುಷ್ಟಿಯನ್ನ ಮಾಡಿ, 5 ಸಂಘಗಳನ್ನ ಒಂದು ಮುಷ್ಟಿಯನ್ನ ಮಾಡಿ ಈ ಹೋರಾಟಕ್ಕೆ ಕರೆ ಕೊಟ್ಟಿರೋರಿಗೆ ಧನ್ಯವಾದಗಳು ಸರ್. ಇದೇ ರೀತಿ ಈ ಒಂದು ಏನು ಹೋರಾಟ ಇದೆ, ಇದು ಆರಂಭ, ಅಂತ್ಯ ಅಲ್ಲ. ಈ ಒಂದು ಆರಂಭ ನಮಗೆ ಇದು ಒಂದು ತಾತ್ವಿಕ ನೆಲೆಯನ್ನ ಮುಟ್ಟುವವರೆಗೆ ಈ ಒಂದು ಹೋರಾಟ ಆಗ್ತಾ ಇರಬೇಕು. ಈ ಹೋರಾಟಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ತಮ್ಮಲ್ಲಿರುವಂತ ಮನಸ್ತಾಪಗಳು ಮತ್ತೆ ನಾನು ನೀನು ಮೇಲು ಕೀಳು ಎಲ್ಲದನ್ನು ಬಿಟ್ಟು ನಮ್ಮ ನಗರದ ಜನಾಂಗಕ್ಕೋಸ್ಕರ ನಾವೆಲ್ಲರೂ ಇವತ್ತಿನ ದಿವಸ ಪಣ ತೊಡ್ತಾ ಇದ್ದೇವೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ.